ಆಕ್ಚುಲಿ ಸೌಮ್ಯ ಶೆಟ್ಟಿ ಅನ್ನೋದವಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದು. ಅದಂತರ ಫ್ರೆಂಡ್ಸ್ ತರ ಚಾಟ್ ಮಾಡ್ತಾ ಇದ್ವಿ. ಅನಂತರ ಮದುವೆ ವಿಚಾರ ಬಂದಾಗ ನನಗೂ ಆ ಟೈಮಲ್ಲಿ ಹುಡುಗಿ ನೋಡ್ತಾ ಇದ್ರು ಮನೆಯಲ್ಲಿ. ಸೊ ಅದೇ ಹೇಳಿದಾಗ ಅವಳ ಹತ್ರ ಹೇಳ್ದೆ ನಾನು, ನಂಗೆ ಇವಾಗ ಹುಡುಗಿ ನೋಡ್ತಾ ಇದ್ದಾರೆ, ಮದುವೆ ಆಗಿದ್ದಿದೆ ಅಂತ. ಅವಳದೊಂದು ಮೆಸೇಜ್ ಬರುತ್ತೆ ಇಮಿಡಿಯೇಟ್ ಆಗಿ, ನಾನು ಆಗ್ಬೋದಾ ಅಂತ. ಸೊ ಅವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ, ಹೌದಲ್ಲ, ಓಕೆ ನೋಡೋಣ ಅಂತ ಹೇಳ್ತೀನಿ. ಆಮೇಲೆ ಡೈರೆಕ್ಟ್ ಆಗಿ ನಾನು ನನ್ನ ಅಮ್ಮನ ಹತ್ರ ಹೇಳ್ತೀನಿ, ಹೀಗೆ ಒಂದು ಪ್ರಪೋಸಲ್ ಇದೆ. ಸೊ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ಬಿಟ್ಟು ಪ್ರಪೋಸಲ್ ಇರುವಂತದ್ದು. ಸೊ ಹೇಗೆ ಮಾತಾಡೋದಾ, ಏನಂತ ಅಂತ ವಿಚಾರಿಸಿದ್ರು. ಅವಳು ಹೇಳಿದಾಳೆ ನನಗೆ ಮೊದಲು, ನನಗೆ ಫಸ್ಟ್ ಇದೊಂದು ಮ್ಯಾರೇಜ್ ಆಗಿತ್ತು, 19 ಇಯರ್ಸ್ ಇರುವಾಗ ನನಗೆ ಮ್ಯಾರೇಜ್ ಆಗಿತ್ತು. ಆಮೇಲೆ ಡಿವೋರ್ಸ್ ಆಗಿದೆ ಅಂತ ಅವಳು ಫಸ್ಟ್ ಮ್ಯಾರೇಜ್ ಇತ್ತು ಇನ್ಫಾರ್ಮೇಶನ್ ನನಗೆ ಕೊಟ್ಟಿದ್ದಾಳೆ. ಸೊ ನಾನು ಕೂಡ ನನ್ನ ತಮ್ಮಂದು ಮದುವೆ ಆಗಿತ್ತು ಆಕ್ಚುಲಿ. ಅಮ್ಮನಿಂದ ಆಸೆ ಇತ್ತು, ತಮ್ಮನಿಂದ ಮೊದಲು ಆಗ್ಬೇಕಿತ್ತಂತ. ಅವನು ಆಲ್ರೆಡಿ ಆಗಿತ್ತು, ಮತ್ತೆ ನನ್ನ ಲಾಸ್ಟ್ ತಮ್ಮನಿಗೆ ಫಿಕ್ಸ್ ಆಗಿತ್ತು ಮೊದಲು. ಅವನಿಂದ ಮುಂಚೆ ಆಗ್ಬೇಕಂತ ಹೇಳಿ ನಮ್ಗೊಂದು ಅನ್ಸಿತ್ತು. ಯಾಕಂತೇಳಿ ಇಬ್ರು ತಮ್ಮಂದ್ರೆ ಆದ್ಮೇಲೆ ಮತ್ತೆ ಅಣ್ಣ ಆಗೋದು ಸರಿ ಅಲ್ಲ ಅಂತ ಅನ್ಕೊಂಡು ಅವನಿಂದ ಮುಂಚೆ ಮದುವೆ ಆಗ್ಬೇಕಂತ ಹೇಳಿ ಸ್ವಲ್ಪ ಅವಸರ ಮಾಡಿದ್ದೇನೆ ಅಲ್ಲಿ. ಸೊ ಅವಸರ ಮಾಡಿಬಿಟ್ಟು ಆ ಪ್ರಪೋಸಲ್ ಅನ್ನು ನೋಡ್ಕೊಂಡು, ಮತ್ತೇನು ಅವಳದು ಡ್ರಾಬ್ಯಾಕ್ ಏನು ನಾನು ಕೇಳಿಲ್ಲ, ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ನಾವು ಅವ್ರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದ್ವಿ, ಅವರು ಬಂದ್ರು ನಮ್ಮ ಮನೆಗೆ, ಊಟ ಎಲ್ಲ ಆಯ್ತು. ಸೊ ಮೇ ಫಸ್ಟ್ಗೆ ನಮ್ದು ಮದುವೆ ಫಿಕ್ಸ್ ಆಯ್ತು. ಮದುವೆ ಫಿಕ್ಸ್ ಆದ್ಮೇಲೆ ಯೂಶುವಲಿ ನಾವು ಫೋಟೋಸ್ ಎಲ್ಲ ಹಾಕ್ತೀವಲ್ಲ, ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕ್ತೀವಿ. ಸೊ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ ನಾನು ಸ್ಟೇಟಸ್ ಹಾಕೋದಕ್ಕೆ ಫೋಟೋ ಬೇಕು, ಎಡಿಟ್ ಮಾಡಿ ಕೊಡು ಅಂತ ಕೇಳಿದಾಗ, ಇವಾಗ ಬೇಡ ಹಾಕೋದು, ಆಮೇಲೆ ಹಾಕೋಣ ಅಂತ ಹೇಳಿದ್ರು. ಸೊ ಸರಿ ಆಯ್ತು, ನಾನೇನು ಮಾತಾಡಿಲ್ಲ. ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಕೇಳಿದೆ, ಫೋಟೋಸ್ ಹಾಕೋಣ, ನಮ್ದು ಫಿಕ್ಸ್ ಆಗಿದಲ್ವಾ, ಗೊತ್ತಾಗ್ಲಿಲ್ರಿಗೂ ಅಂತ ಹೇಳಿದೆ. ಇವಾಗ ಬೇಡ ಅಂತ ಹೇಳಿ ಆಮೇಲೆ ನಮ್ದು ಮೇ 1ಕ್ಕೆ ಹಾಲ್ ಫಿಕ್ಸ್ ಆಯ್ತು, ಅಡ್ವಾನ್ಸ್ ಆಯ್ತು. ಮೇ 1ಕ್ಕೆ ಮದುವೆ ಅಂತ ಹೇಳಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ನಮ್ದು ಹಾಲ್ ಎಲ್ಲ ಫಿಕ್ಸ್ ಆಗುತ್ತೆ, ಕಟೀಲಲ್ಲಿ ದಾರೆ ಅಂತ ಹೇಳಿ ಅದು ಫಿಕ್ಸ್ ಆಗುತ್ತೆ, ಕ್ಯಾಮರಾಮನ್ ವಿಡಿಯೋಗ್ರಾಫರ್ ಅವ್ರಿಗೆ ಅಡ್ವಾನ್ಸ್ ಆಗುತ್ತೆ. ಸೊ ಅದಾದ ನಂತರ ಒಂದು 2 ಡೇಸ್ ಬಿಟ್ಟು ಹೇಳ್ತಾರೆ ನಾವು ಫೋಟೋಸ್ ಅಪ್ಲೋಡ್ ಮಾಡೋಣ. ಸರಿ, ಫೋಟೋಸ್ ಅಪ್ಲೋಡ್ ಮಾಡಿದ್ವಿ. ಅವಳು ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಕಳಿಸಿದ್ಲು, ಅಪ್ಲೋಡ್ ಮಾಡಿ ಒಂದು 2 ಅವರ್ಸ್ ಒಳಗಡೆ ನಮ್ಗೊಂದು ಕಾಲ್ ಬರುತ್ತೆ. ನಮ್ ಹಿತೇಶ್ ಅವರು ನನ್ನ ಸಪೋರ್ಟರು. ಸೊ ನನ್ಗೆ ಏನಿದ್ರು ಕೂಡ ಅವರು, ನಾವು ಡೈಲಿ 1-2 ಸರ್ತಿ ಮಾತಾಡ್ತಿದ್ವಿ. ಅವಾಗ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವವರು ಅವ್ರು ಹೇಳಿದ್ರು, ಏನಾಯ್ತು ಈ ಹೆಣ್ಣಿನ ಜೊತೆ ನಿಮ್ಗೆ ಫಿಕ್ಸ್ ಆಯ್ತಾ ಅಂತ ಕೇಳಿದ್ರು. ಹೌದು, ನಿಮ್ಗೆ ಗೊತ್ತಾ ಅವಳ ಬಗ್ಗೆ? ಬೇಡ, ಅವಳಿಗೆ ಮದುವೆ ಆಗ್ಬೇಡ, ಅವಳ ಹೆಣ್ಣು ಸರಿ ಇಲ್ಲ ಅಂತ. ಸೊ ಯಾಕೆ? ಅವಳಿಗೆ ಮದುವೆ ಆಗಿದೆ ಅಂತ ಹೇಳ್ತಾರೆ. ಅದು ಗೊತ್ತು ನನಗೆ, ಮದುವೆ ಆಗಿದೆ, ಅವಳು ಹೇಳಿದಾಳೆ, ಡಿವೋರ್ಸ್ ಆಗಿದೆ ಅಂತ ಹೇಳಿದಾಳೆ, ಎಲ್ಲ ಗೊತ್ತಿದ್ದು, ನಾವು ಒಪ್ಕೊಂಡಿದ್ದು ಅಂತ. 2 ಮದುವೆ ಆಗಿದೆ ಗೊತ್ತಾ ಅಂತ ಹೇಳಿದ್ರು. ಇಲ್ಲ, ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಯಾಕೆ 2 ಮದುವೆ ಆಗಿದೆ ಅವಳಿಗೆ, ನಿನ್ನ ಲೈಫಲ್ಲಿ ಕೂಡ ಹಾಳು ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಸಪೋಸ್ ನೀನೀಗ ನನ್ನನ್ನು ಅಪೋಸ್ ಮಾಡಿ ನೀನು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅದನ್ನ ಬಿಡೋದಿಲ್ಲ. ಮದುವೆ ಮಂಟಪಕ್ಕೆ ಬಂದ್ರೂ ನಾನು ಮದುವೆಯನ್ನು ತಡೀತೀನಿ, ನಿನ್ನ ಲೈಫನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು. ನಾನು ಅವ್ರ ಜೊತೆ ಜಗಳ ಮಾಡಿದೆ, ನಾನು ಅವ್ರನ್ನ ಅಪೋಸ್ ಮಾಡಿದೆ. ನೀವು ಈ ತರ ಎಲ್ಲ ಹೇಳ್ಬೇಡಿ, ಆಲ್ರೆಡಿ ನಮಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಇನ್ನು ಇದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕಂತೂ ನಮ್ಗೆ ಆಗೋದಿಲ್ಲ, ನಾನು ಮದುವೆ ಆಗೋದು 2 ಮದುವೆ ಎಲ್ಲ ಆಗಿರ್ಲಿಕ್ಕಿಲ್ಲ ಅಂತ. ಸೊ ನಮ್ಗೆ ಯಾಕೋ ಫ್ಲಾಶ್ ಆಗ್ತೈತೆ, 2 ಮದುವೆ ಅದಾದ್ಮೇಲೆ ಇನ್ನಿಬ್ರು ನಮ್ಗೆ ಕಾಲ್ ಮಾಡಿದ್ರು ಅವ್ರ ಬಗ್ಗೆ. ಸೊ ಅವ್ಳು ಬೇಡ, ಸರಿ ಇಲ್ಲ, 2 ಮದುವೆ ಆಗಿದೆ, ಮತ್ತೊಬ್ಬ ಹೇಳಿದ್ರು ಮಗು ಇದೆ ಅವಳಿಗೆ. ಮಗು ಇಲ್ಲ ಆಕ್ಚುಲಿ, 2 ಮದುವೆ ಆಗಿದೆ. ಇಷ್ಟೆಲ್ಲ ಮಂದಿ ನನಗೆ ಹೇಳ್ಬೇಕಾದ್ರೆ ನನಗೊಂದು ಸೆನ್ಸ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕಲ್ಲ ನಾನು ಅಂತ. ಸೊ ಹೀಗೆ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವಳು ಮೊಬೈಲಲ್ಲಿ ಚೆಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಆದ್ರೂ ನನಗೆ ಒಂದ್ಸಲ ಸಿಕ್ತು, ಎಲ್ಲಿಂದ ಒಂದು ಡೀಟೇಲ್ಸ್ ಸಿಕ್ತು ನನಗೆ. ಸೊ ನಿನ್ನೆ ಅವಳೊಂದು ಪ್ರೆಸ್ ಕಾನ್ಫರೆನ್ಸ್, ಇದು ಮೀಡಿಯಾ ಮೀಟ್ ಕರೆದಿದ್ರು. ಸೊ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ನಂದು ಫಸ್ಟ್ ಡಿವೋರ್ಸ್ ಆದಾಗ ಆ ಡಿವೋರ್ಸ್ ಪ್ರೊಸೀಜರ್ ಏನಿದೆಯೋ ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬ ಸಂಜಯ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಇದ್ದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆಕ್ಚುಲಿ ಆ ಸಂಜಯ್ ಜೊತೆ ಅವಳಿಗೆ ಮದುವೆ ಆಗಿತ್ತು. ಅದೇ ಸಂಜಯ್ ಅವಳು ಮದುವೆ ಆಗಿಲ್ಲ ಅಂತ ಹೇಳಿದಾಳೆ. ಅದರಲ್ಲಿ ಅವರು ಮೀಡಿಯಾ ಪರ್ಸನ್ ಕ್ವಶನ್ ಮಾಡ್ತಾರೆ, ಮದುವೆ ಆಗಿದ್ಯಾ ಸಂಜಯ್, ನಿಮ್ಗೆ ಮದುವೆ ಆದವನ ಅಂತ. ಅದಕ್ಕೆ ಹೇಳ್ತಾಳೆ, ಇಲ್ಲ, ಅವನ ಜೊತೆ ನನಗೆ ಮದುವೆ ಆಗಿಲ್ಲ. ನಾನು ಅವನ ಫ್ರೆಂಡ್ ನನಗೆ ಕೋರ್ಟ್ಗೆ ನೆಲದಲ್ಲಿ ಆಚೀಚೆ ಹೋಗ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ, ಮತ್ತೆ ಅವನಿಗೆ ಪ್ರೊಸೀಜರ್ಸ್ ಎಲ್ಲ ಗೊತ್ತಿತ್ತು, ಡಿವೋರ್ಸ್ ಪ್ರೊಸೀಜರ್, ಅದಕ್ಕೋಸ್ಕರ ಅವನು ನನ್ನ ಜೊತೆ ಇದ್ದ, ಆಮೇಲೆ ಟಾರ್ಚರ್ ಮಾಡಿದ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಇಲ್ಲಿ ಆ ಸಂಜಯ್ ಅವ್ರ ಮದುವೆ ಆಗಿದ್ದಕ್ಕೆ ಪ್ರೂಫ್ ನನ್ನ ಹತ್ರ ಇದೆ, ಬೇಕಾದ್ರೆ ನೀವು ಇವಾಗ ಕೇಳಿದ್ರೆ ನಾನು ಕೊಡ್ತೀನಿ. ಸೊ ಕೋರ್ಟ್ ನೋಟಿಸ್ ಎಲ್ಲ ಇದೆ ನನ್ನ ಹತ್ರ. ಅದು ಎಲ್ಲಿಂದ ಸಿಕ್ತು ಅಂತ ನಾನು ಆಮೇಲೆ ಹೇಳ್ತೇನೆ ನೆಕ್ಸ್ಟ್ ಟೈಮ್.
ಸೊ ಅವನು ಯಾಕೆ ಓಡಿ ಹೋಗಿರೋ, ಅವನು ಎಸ್ಕೇಪ್ ಆಗಿದ್ದಾನೆ. 1.5 ವರ್ಷ ಅವರು ಮುಲ್ಕಿಯಲ್ಲಿ ಎಲ್ಲೋ ರೂಮ್ ಮಾಡಿಕೊಂಡು ಇಬ್ರು ಒಟ್ಟಿಗೆ ಇದ್ರು. ಆಮೇಲೆ ನನ್ಗೆ ಹೇಳಿದ್ರು, ನಾನು ಕೇಳಿದೆ, ಈ ತರ ಮದುವೆ ಆಗಿದೆಯಾ ನಿಮ್ಗೆ? ಅದಕ್ಕೆ ಕೂಗಿ ಹೇಳಿದ್ರು, ಹೌದು ನನ್ಗೆ ಆಗಿದೆ, ನನ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಇದನ್ನೆಲ್ಲ, ಹೇಗೆ ಹೇಳೋದು ನಿನ್ನ ಹತ್ರ, ನಿನ್ನನ್ನು ಬಿಟ್ರೆ ನನ್ಗೆ ಯಾರಿದ್ದಾರೆ, ಮತ್ತೆ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅವಳಿಗೆ ಮನೆಯಿಂದ ಜಾಸ್ತಿ ಸಪೋರ್ಟ್ ಇಲ್ಲ. ಅವಳು ಮೊದ್ಲು ಇದ್ದಿದ್ದು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆದ್ಮೇಲೆ ಸಂಜಯ್ ಜೊತೆ ಇದ್ದಿದ್ದು 1 ವರ್ಷ ಮುಲ್ಕಿನಲ್ಲಿ. ಅನಂತರ ಅವನು ಎಸ್ಕೇಪ್ ಆದ್ಮೇಲೆ ಅವಳನ್ನ ಮನೆಗೆ ತಗೊಳ್ಳಿಲ್ಲ ಮನೆಯವರು. ಅವಳು ಇದ್ದಿದ್ದು ಉಡುಪಿಯಲ್ಲಿ ಒಂದು ನಾಟಕ ತಂಡದಲ್ಲಿ ಅವಳು ಆಕ್ಟ್ ಮಾಡ್ತಾ ಇದ್ಲು. ಒಂದು 10-50 ಶೋ ಏನೋ ಮಾಡಿದ್ದಾಳೆ. ಅಲ್ಲಿಂದಲೂ ಓಡಿಸಿದ್ದಾರೆ ಅವಳನ್ನ. ಸೊ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು, ಅದಕ್ಕೆ ಅಲ್ಲಿಂದಲೂ ಓಡಿಸಿದ್ದಾರೆ. ಆ ಟೈಮಲ್ಲಿ ಅವಳು ಉಡುಪಿಯಲ್ಲಿ ಸ್ಟೇ ಆಗ್ತಾ ಇತ್ತು, ಮನೆಗೆ ಬರ್ತಾ ಇರ್ಲಿಲ್ಲ, ಮನೆಯಲ್ಲೆಲ್ಲ ಒಪ್ಪಿಗೆ ಇರ್ಲಿಲ್ಲ. ಸೊ ಮನೆಯಲ್ಲಿ ಕೂಡ ನಮ್ಗೆ ಸಪೋರ್ಟ್ ಇಲ್ಲ, ನೀನು ಕೂಡ ಬಿಟ್ಟು ಹೋದ್ರೆ ನನ್ಗೆ ಯಾರಿದ್ದಾರೆ ಅಂತ. ನನ್ಗೆ ಫಸ್ಟ್ ಮ್ಯಾರೇಜ್ಗೆ ನಾನು ಅಗ್ರಿ ಆಗಿದ್ದೆ, ಸೆಕೆಂಡ್ ಮ್ಯಾರೇಜ್ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಅವ್ರಿಗೆ ನಾನು ಹೇಳಲಿಲ್ಲ ಈ ವಿಷಯವಾಗಿ. ಸೊ ನಾನು ಸರಿ ಆಯ್ತು, ಅದಕ್ಕೆ ಕೂಡ ಅಗ್ರಿ ಆದ. ಸರಿ ಆಯ್ತು, ಪರವಾಗಿಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ಇದು ಇಲ್ಲೇ ಇರಲಿ, 2 ಮ್ಯಾರೇಜ್ ಆಗಿದೆಯಲ್ಲ ಪರವಾಗಿಲ್ಲ, ಎಲ್ರಿಗೂ ಪಾಸ್ಟ್ ಇರುತ್ತೆ, ಬಟ್ ನಿಂದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಮ್ಯಾರೇಜ್ ಆಗಿದೆಯಾ. ನಾನು ಕೂಡ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ ನಾನು, ನನ್ಗೂ ಕೂಡ ಲವ್ ಇತ್ತು, ಅಫೇರ್ ಇತ್ತು ನನಗೆ, ನಾನು ಕೂಡ ಲವ್ ಮಾಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಅಲ್ಲ. ಸೊ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಬಟ್ ಪಾಸ್ಟ್ ಅನ್ನ ಮರೆತು ಬಿಟ್ಟು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳಿದ್ದೀನಿ ನೋಡಿ. ಪಾಸ್ಟ್ ಅನ್ನ ಮರೆತು ಬಿಡೋಣ, ಏನಿದ್ರು ಇರ್ಲಿ ಪರವಾಗಿಲ್ಲ, ಹೋಗ್ಲಿ, ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ, ನಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಅವಳಿಗೆ ಖುಷಿ ಆಯ್ತು, ಓಕೆ ಅಂತ ಹೇಳಿದ್ರು. ಸರಿ, ಚೆನ್ನಾಗಿತ್ತು, ಸ್ವಲ್ಪ ದಿವಸ ಚೆನ್ನಾಗಿತ್ತು. ಆಮೇಲೆ ನನ್ಗೆ ಇನ್ನೊಂದು ವಿಷಯ ಸಿಗುತ್ತೆ, ಅದು ಇಲ್ಲಿ ರಿವೀಲ್ ಮಾಡೋದಿಲ್ಲ ನಾನು, ನೆಕ್ಸ್ಟ್ ಟೈಮ್ ಅಗತ್ಯ ಬಿದ್ದರೆ ರಿವೀಲ್ ಮಾಡ್ತೀನಿ. ಸೊ ಆ ವಿಷಯದಿಂದ ನಾನು ಅವಳ ಮನೆಗೆ ಹೋಗಿ ನನಗೆ ಮದುವೆ ಬೇಡ ಅಂತ ಹೇಳ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ, ಈ ಮದುವೆ ಬೇಡ, ಈ ಮದುವೆ ಆಗ್ಲಿಕ್ಕಿಲ್ಲ ನನಗೆ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಮರ್ಯಾದಸ್ಥ ಫ್ಯಾಮಿಲಿಯಿಂದ ಬಂದವರು. ಸೊ ಇಂಥ ಹೆಣ್ಣನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಾನು ನಮ್ಮ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ದೈವದ ಚಾಕರಿ ಮಾಡೋಣ. ಸೊ ನಾನು ಆ ಥರ ಎಲ್ಲ ಮಾಡಿದ್ರೆ ಒಬ್ಬರಿಗೆ ನಾನು ಇನ್ಸ್ಪಿರೇಷನ್ ಆಗಿರ್ಬೇಕು. ಸೊ ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗುದು, ಅಂಥ ಹೆಣ್ಣನ್ನು ನಾನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ನನಗೆ ಮನೆಗೆ. ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುವಾಗ ಮನೆಯಲ್ಲಿ ಜಗಳ ಆಯ್ತು. ನಾನು ಕ್ಯಾನ್ಸಲ್ ಮಾಡಿ, ನಮ್ಮ ಜೊತೆ ಜಗಳ ಮಾಡಿ ನಾನು ಬಿಟ್ಟು ಅಲ್ಲಿಂದ ಬಂದೆ, ಮನೆಗೆ ಹೋಗಿನೇ ಹೇಳಿದ್ದೀನಿ ನಾನು, ಅಲ್ಲಿಂದ ಬಿಟ್ಟು ಬಂದೆ. ಆಮೇಲೆ ಅವರವರಿಗೆ ಜಗಳ ಆಯ್ತು, ಅಲ್ಲಿಂದ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕ್ಬೇಕಾದ್ರೆ ಅವಳದು ಕಾಲ್ ನಮ್ಮ ಅಪ್ಪನಿಗೆ ಹೋಗುತ್ತೆ, ಹೀಗೆ ನಮ್ಮ ಮನೇಲಿ ಜಗಳ ಆಗಿದೆ, ಇವನು ಕೂಡ ಬಿಟ್ಟು ಹೋಗಿದ್ದಾನೆ, ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ನನ್ನ ಅಪ್ಪನಿಗೆ ಕಾಲ್ ಮಾಡಿದೆ. ಅಪ್ಪನಿಗೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ, ನಮ್ಗೆ ಹೆಣ್ಮಕ್ಳು ಇಲ್ಲ ಮನೇಲಿ. ಸೊ ಅವರು ಅವಳ ಮಾತಾಡ್ತಾ ಇದ್ದಿದ್ರು, ಯಾವಾಗ್ಲೂ ಮಾತಾಡ್ತಾ ಇದ್ರು, ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಅವಳು ಕೂಡ ಅಪ್ಪನ ಜೊತೆ ಕ್ಲೋಸ್ ಆಗಿ ಇರ್ತಿದ್ರು. ಸೊ ಅಪ್ಪ ಏನ್ ಹೇಳಿದ್ರು, ನಂಗೆ ಕಾಲ್ ಮಾಡಿದ್ರು, ಹೀಗೆ ಗಲಾಟೆ ಆಗ್ತಿದ್ಯಾ ಅಂತಲ್ಲ, ಯಾಕೆ ಬಿಟ್ಟು ಬಂದಿ ನೀನು, ಅವಳನ್ನ ಕರ್ಕೊಂಡು ಬಾ, ಮನೆಗೆ ಕರ್ಕೊಂಡು ಬಾ, ಹೇಗೋ ಇನ್ ಸ್ವಲ್ಪ ದಿವಸದಲ್ಲಿ ಮನೆಗೆ ಬರೋಳಲ್ಲ ಅವಳನ್ನ ಕರ್ಕೊಂಡು ಬಾ, ಅಲ್ಲಿ ಬಿಡ್ಬೇಡ, ಅಲ್ಲಿ ಬಿಟ್ರೆ ಅವರು ಕೊಂದಾಕ್ಯಾರ ಹಾಗೆ. ಅದಕ್ಕೆ ಸರಿ, ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಗೆ ಕರ್ಕೊಂಡು ಹೋಗುದು ಇವರಿಗೆಲ್ಲ. ಈ ವಿಷಯನಲ್ಲಿ ಏನ್ ಹೇಳಿಲ್ಲ ನಾನು. ಸೆಕೆಂಡ್ ಮ್ಯಾರೇಜ್ ಇದ್ದಾಗಲಿ, ಇದು ಇನ್ನೊಂದು ವಿಷಯದಲ್ಲಿ ಸಿಕ್ಕಿಬಿದ್ದಿದ್ದಾಗಲಿ, ಯಾವ ವಿಷಯ ಕೂಡ ಮನೆಯಲ್ಲಿ ಹೇಳಿಲ್ಲ. ಸೊ ನಾನು ನನ್ನೊಳಗೆ ಅದನ್ನ ಇಟ್ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತ. ಒಂದ್ ದಿವಸ ಬರುತ್ತೆ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ, ನನಗೆ ಅಲ್ಲಿಂದ ಮನಸ್ಸೇ ಇರ್ಲಿಲ್ಲ ಮದುವೆ ಆಗ್ಲಿಕ್ಕೆ. ಸೊ ಆದ್ರೂ ಕಷ್ಟಪಟ್ಟು ನಾನು ಅವಳನ್ನ ಮನ್ಸಲ್ಲಿ ಇತ್ತು ಬೇಡ ಅಂತ ಹೇಳಿ, ಆದ್ರೂ ಕರ್ಕೊಂಡು ಬಂದೆ. ಅರ್ಧ ದಾರಿಯಲ್ಲಿ ಬರ್ಬೇಕಾದ್ರೆ ಹೇಳಿದ್ರು, ಇಲ್ಲಿ ಮನೆಗೆ ಬರೋದು ಬೇಡ, ಯಾಕಂತ ಹೇಳಿದ್ರೆ ಒಂದು ಹೆಣ್ಮಗು ಅವಳು ಹೊಸ ತೊಳಿಬೇಕಾದ್ರೆ, ಫಸ್ಟ್ ತೊಳಿಬೇಕಾದ್ರೆ ಮದುವೆ ಆಗಿನೇ ಬರ್ಬೇಕು, ಇಲ್ಲಿ ಕರ್ಕೊಂಡು ಬರ್ಬೇಡ, ನೀನ್ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಬರ್ತೀವಿ ನಾವು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದೆ, ಅವ್ರು ಬಂದ್ರು, ಮಾತಾಡಿದ್ವಿ ನಾವು. ಆಮೇಲೆ ದೊಡ್ಡಮ್ಮ ಹೇಳಿದ್ರು, ಅಲ್ಲಿ ಲೋಕಲ್ ಅಲ್ಲೇ ಇರೋದು, ನಮ್ ದೊಡ್ಡಮ್ಮನ ಮನೆ ಮತ್ತೆ ಅಮ್ಮನ ಮನೆ ಹತ್ರ ಇರೋದು. ಸೊ ನಾಳೆ ಊರಿನವರೆಲ್ಲ ಮಾತಾಡ್ಕೊಳ್ತಾರಲ್ಲ, ಹುಡುಗಿ ಬಂದಿದ್ದಾಳೆ, ಅವಳಿಗೆ ಮನೆಗೆ ಇಟ್ಕೊಂಡಿದ್ದಾರೆ, ಆ ಥರ ಎಲ್ಲ ಆಗ್ಬಾರ್ದು, ಅದೆಲ್ಲ ಬೇಡ, ನೀನ್ ಕಾರ್ಕಳದಲ್ಲಿ ನನ್ನ ಅಕ್ಕನ ಮನೆ ಇದೆ, ಕಾರ್ಕಳದಲ್ಲಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಇರ್ಲಿ, ಮತ್ತೆ ಅವ್ರ ಮನೆಯವರು ಕರೆದ್ರೆ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಒಂದು 10-12 ದಿವಸ ಆಗ್ಬೋದು, 1 ವಾರ ಕಳಿಬಹುದು, ಅವ್ರು ಕರ್ಕೊಂಡು ಹೋಗ್ಬೋದು ಅಂತ ನಾವು ಅನ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ 1 ತಿಂಗಳು ಅಲ್ಲಿದ್ರು. ಇದು ಅಕ್ಟೋಬರ್ 2ಗೆ ಅವಳ ಮನೆ ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ, ಅಕ್ಟೋಬರ್ 3ಗೆ. ನವೆಂಬರ್ 2 ತನಕ ಅಲ್ಲಿ ಇದ್ಲು. ಸೊ ಅಲ್ಲಿ ಇರ್ಬೇಕಾದ್ರೆ ಅಕ್ಕನ ಜೊತೆನೂ ಕಿರಿಕ್ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು, ನನ್ ಜೊತೆ ಡೈಲಿ ಆಗುತ್ತೆ. ಫೋನ್ ಮಾಡಿದ್ರು ಜಗಳ, ಫೋನ್ ಇಡೋದಿಲ್ಲ, ಸಂಜೆ ತನಕ ಕಿರಿಕಿರಿ, ಟಾರ್ಚರ್, ತುಂಬಾ ಚಿತ್ರಹಿಂಸೆ ಕೊಡ್ತಾಳೆ ಅವಳು. ಎಷ್ಟು ಚಿತ್ರಹಿಂಸೆ ಕೊಡ್ತಾಳೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಸೀರಿಯಸ್ ಇದ್ರು. ಸೊ ಆ ಟೈಮಲ್ಲಿ ಸುರತ್ಕಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವಳು. ಇದು ನನ್ನ ಅಮ್ಮನಿಗೂ ಕೂಡ ಗೊತ್ತಿಲ್ಲ ವಿಷಯ, ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ. ಸುರತ್ಕಲಲ್ಲಿ ಅಡ್ಮಿಟ್ ಆಗಿದ್ರು, ಅವ್ರದ್ದು ಕಿಡ್ನಿದು ಪ್ರಾಬ್ಲಮ್ ಇತ್ತು, ಕ್ರಿಯೇಟಿನ್ ಕಡಿಮೆ ಇತ್ತು, ಅದಕ್ಕೆ ಸುರತ್ಕಲಲ್ಲಿ ನಮ್ಮ ತಮ್ಮ ಕೂಡ ಅವ್ರ ಜೊತೆನೇ ಇದ್ದ.
ಸೊ ಆ ದಿವಸ ನಾನು 3 ದಿವಸ ಆ ಹಾಸ್ಪಿಟಲ್ ಇದ್ದೆ, 3 ದಿವಸ ಸುರತ್ಕಲ್ ಹಾಸ್ಪಿಟಲ್ ಇದ್ದೆ. ಅನಂತರ ಸೀರಿಯಸ್ ಇದೆ ಅಂತ ಹೇಳಿ ಆಂಬುಲೆನ್ಸ್ ಏಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ನಾನು. ಸೊ ನಾನು ಹಿಂದಿಂದ ಹೋದೆ ಆಂಬುಲೆನ್ಸ್ ಇಂದ, ತಮ್ಮ ಗಾಡಿಯಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ 1-2 ದಿವಸ ಅಲ್ಲೇ ಆಗುತ್ತೆ. ನಾನು ಖಾಲಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಅವಳನ್ನು. ಅವಳು ಅಕ್ಕನ ಮನೇಲಿ ಇದ್ದಾಳೆ, ಅವಳನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಅವಳು ಕಾಲ್ ಬರುತ್ತೆ ಒಂದಿನ, ನಿಮ್ಗೆ ಮೀಟ್ ಮಾಡ್ಬೇಕಂತ ಅನಿಸ್ತಾ ಇಲ್ಲ, ನಿಮ್ಗೆ ನಿನ್ನ ಫ್ಯಾಮಿಲಿನ ಇಂಪಾರ್ಟೆಂಟ್ ಆಗೋಯ್ತು, ಮೀಟೇ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ, ನನಗೂ ಬರ್ಲಿಕ್ಕೆ ಬಿಡ್ತೇನೆ. ನಾನು ಹಾಸ್ಪಿಟಲ್ಗೆ ಬರೋದು ಬೇಡ ಅಂತ ಹೇಳಿದೆ ಅವಳಿಗೆ. ಅಷ್ಟು ದೂರದಿಂದ ಯಾಕೆ ಬರೋದು ಅಂತ ಬೇಡ ಅಂತ ಹೇಳಿ, ನಿಮ್ಗೆ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಫ್ಯಾಮಿಲಿನ ಇಂಪಾರ್ಟೆಂಟ್ ಆಗೋಯ್ತು, ಆ ತರ ಈ ತರ ಎಲ್ಲ ಹೇಳಿ. ಹೌದು, ನನ್ಗೆ ಇವಾಗ ಸದ್ಯಕ್ಕೆ ಅಮ್ಮ ಸೀರಿಯಸ್ ಇದ್ದಾರೆ, ನಮಗೆ ಫ್ಯಾಮಿಲಿನ ಇಂಪಾರ್ಟೆಂಟ್, ಸೊ ಮೀಟ್ ಮಾಡ್ಲಿಕ್ಕೆ ನಮ್ಮ ಡಿಸ್ಚಾರ್ಜ್ ಆದ್ರೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ನೀನು ನಂಬಲಿಕ್ಕಿಲ್ಲ, ಕಾರ್ಕಳದಿಂದ ರಾತ್ರೋರಾತ್ರಿ 2 ವೀಲರ್ ಇಟ್ಕೊಂಡು AG ಹಾಸ್ಪಿಟಲ್ಗೆ ಬಂದಿದ್ದಾಳೆ ಅವಳು. ಬಂದು ಹೊರಗಡೆ ನಿಂತು ಒಬ್ಬ ಹಾಕಿ ಹೇಳ್ತಾ ಇದ್ದಾಳೆ, ಹೊರಗಡೆ ಬಾ, ಮಾತಾಡ್ಲಿಕ್ಕಿದ್ದೀನಿ ನನ್ನ. ನಾನು ಹೇಳಿದೆ, ಈಗ ಬರ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ಅಮ್ಮ ಇದ್ದಾರೆ, ಸೀರಿಯಸ್ ಇದ್ದಾರೆ, ನನ್ನ ಅಮ್ಮ ಸಾಯಿಲಿ, ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್ ಅಂತ. ನಾನು ಇಮಿಡಿಯೇಟ್ ಆಗಿ ಬಂದು ಅವಳಿಗೆ ಹೊಡೆದಿದ್ದೀನಿ AG ಹಾಸ್ಪಿಟಲ್. ಇವಾಗ CC ಕ್ಯಾಮರಾ ಚೆಕ್ ಮಾಡ್ಬೋದು, ನಾನು ಹೊಡೆದಿದ್ದೀನಿ ಅವಳಿಗೆ. ನನ್ನ ತಾಯಿಗೆ ಆ ಥರ ಹೇಳ್ಬೇಕಾದ್ರೆ ನಾನು ಹೊಡಿಬೇಕಲ್ಲಿ ಬಿಡ್ಬೇಕು ಅವಳನ್ನು, ಸೊ ಹೊಡೆದಿದ್ದೀನಿ. ಸೊ ಈ ತರ ಎಲ್ಲ ಸುಮಾರಾಗಿದೆ. ನನ್ನ ತಾಯಿಗೆ ಅವಳು ಬೇಡದಿದ್ದೆ ನನಗೆ ಹೇಳಿದ್ದಾಳೆ. ಸೊ ಇದೆಲ್ಲ ಆಗುವಾಗ ಅವಳು ವಿಡಿಯೋ ಕೂಡ ಮಾಡಿ ಇಟ್ಟಿದ್ದಾಳೆ ಇದನ್ನು. ನಾನು ಹೊಡೆಯುವುದು, ನಾನು ಬಡಿಯುವುದು, ಒಂದು ಮಾತು ಸ್ಟಾರ್ಟ್ ಆಗ್ತದೆ, ಆಗುವಾಗ ನಮ್ಗೆ ಕೋಪ ಬರುತ್ತೆ. ಕೋಪ ಬರುವಾಗ ಎದುರು ನಮಗೆ ಬಾರಿಸೋಣ ಅಂತ ಆಗ್ತದೆ, ಅಷ್ಟರ ತನಕ ಮಾತಾಡ್ತಾರೆ ಅವರು. ಒಂದು ಹೊಡೆಯೋಣ ಅಂತ ಅನ್ಸುತ್ತೆ. ನಾನು ಎಷ್ಟು ಸಲ ಕಂಟ್ರೋಲ್ ಮಾಡಿದ್ದೀನಿ, ಬಟ್ ಕೆಲವೊಮ್ಮೆ ಕಂಟ್ರೋಲ್ 1-2-3 ಸಲ ಹೊಡೆದಿದ್ದೀನಿ ನಾನು ಅವಳಿಗೆ. ಸೊ ನನ್ನ ತಾಯಿ ಬಗ್ಗೆ ಮಾತಾಡಿ ನನ್ಗೆ ಕೋಪ ಬಂತು, ಆವಾಗ ಹೊಡೆದಿದ್ದೀನಿ. ಅಲ್ಲಿ ಹೊಡೆದಾದ್ಮೇಲೆ ಅಲ್ಲಿಂದ ಸಾರ್ಟ್ ಔಟ್ ಆಯ್ತು, ಎಲ್ಲ ಡಿಸ್ಕ್ಲೋಸ್ ಆಯ್ತು ಮ್ಯಾಟರ್. ಕರ್ಕೊಂಡು ಹೋದೆ, ಮನೆಗೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಟೈಮಲ್ಲಿ ಅದೇ ಅಕ್ಕನ ಮನೆಯಲ್ಲಿ ಒಂದು ಸಣ್ಣ ರೀಸನ್, ನಾನು, ನನ್ನ ಭಾವ ಮತ್ತೆ ನನ್ನ ಅಕ್ಕನ ಭಾವನ ಮಗ 3 ಮಂದಿ ಸಂಜೆ ಆಗೋತ್ತಿಗೆ ಪಟಾಕಿ ತರೋದಕ್ಕೆ ಅಂತ ನಾವು ಹೋದ್ವಿ. ನನ್ನ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನಾವು ಹೋಗ್ಬೇಕಾದ್ರೆ ಕರೆದ್ರು ನಾನು ಅಷ್ಟೇ ಅಬ್ಸರ್ವ್ ಮಾಡಿ ನಾನು ರನ್ನಿಂಗ್ ಅಲ್ಲಿ ಇದ್ದೆ, ನಾನು ಹೋಗಿ ಆಯ್ತು. ಸೊ ಆಮೇಲೆ ಬಂದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲಿ ದೀಪಾವಳಿ ದಿವಸನೇ ಜಗಳ ಮಾಡಿ, ದೀಪ ಇಡೋಕ್ಕೂ ಬಿಡ್ಲಿಲ್ಲ ಯಾರನ್ನು ಕೂಡ. ಅಲ್ಲೇ ಜಗಳ ಮಾಡಿದ್ರು. ದೀಪಾವಳಿ ದಿವಸ ಅಂತ ನೋಡಿಲ್ಲ, ನೆಕ್ಸ್ಟ್ ಡೇ ಮಾತಾಡೋಣ ಆ ವಿಷಯ, ಅದು ಕೂಡ ಇಲ್ಲ. ಅವತ್ತೇ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲೇ ಗಲಾಟೆ ಮಾಡಿದಾಳೆ. ಸೊ ಆ ದೀಪಾವಳಿ ದಿವಸನೂ ನಮ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಜೋರಾಗಿ ಗಲಾಟೆ ಆಯ್ತು. ಆ ನೆರೆಗೆ ಹತ್ರ ಮನೆಯವರೆಲ್ಲ ಬಂದು ಕಿರಿಕಿರಿ ಆಯ್ತು. ಅವಳು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು, ನನ್ಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಯಾವ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅವಳನ್ನ, ನಾವು ಆಶ್ರಯ ಕೊಟ್ಟಿದ್ದೀವಿ ಅವಳಿಗೆ ಅಕ್ಕನ ಮನೆಯಲ್ಲಿ. ಮತ್ತೆ ಇಲ್ಲಿಂದ ಅವಳ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅವಳು, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಅವರೇನ್ ಮಾಡ್ತಾರೆ, ಫೋನಲ್ಲಿ ನಮ್ಗೆ ಕೇಳಿಸ್ತಾ ಇದೆ, ನನ್ನ ಹತ್ರದಲ್ಲಿ ಕಂಪ್ಲೇಂಟ್ ಮಾಡೋನಿಗೆ ಅಂತ. ಇವಳೇನ್ ಮಾಡ್ತಾಳೆ, ಕಂಪ್ಲೇಂಟ್ ಮಾಡ್ತಾಳೆ. ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ಯಾವ್ದು ಮಾಡೋದಿಲ್ಲ ಇವಳು. 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಪೊಲೀಸ್ನವ್ರು ಅಕ್ಕನ ಮನೆಗೆ ಬರ್ತಾರೆ, ಡೈರೆಕ್ಟ್ ಆಗಿ ಬಂದು ನನ್ನ ಕಾಲರ್ ಇಟ್ಕೊಳ್ಳಿಕ್ಕೆ ಬರ್ತಾರೆ. ಅವರು ಒಂದು ಹುಡುಗಿಗೆ ಟಾರ್ಚರ್ ಮಾಡ್ತೀನೋ, ಇದು ಎಮರ್ಜೆನ್ಸಿ ಕೇಸಲ್ಲಿ ಬಂದಿದ್ರು, ಅವರು ಸೀರಿಯಸ್ ಆಗಿ ಆಕ್ಷನ್ ತಗೋತಾರೆ. ಸೊ ನಾನು ಹೇಳಿದೆ, ಮೊದಲು ಸ್ಟೇಟ್ಮೆಂಟ್ ತಗೊಳ್ಳಿ ಏನು ಅಂತ ಹೇಳಿ. ಡೈರೆಕ್ಟ್ ಆಗಿ ನಾನು ಸ್ಟೇಷನ್ಗೆ ಬರೋದಕ್ಕೆ ರೆಡಿ ಇಲ್ಲ, ಅದು ಕೂಡ ರಾತ್ರಿ ಇರ್ತಾರೆ, ಏನ್ ಬರ್ಲಿಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ. ಸೊ ಅವಾಗ ಅವ್ರು ಹೇಳಿದ್ರು, ಆಯ್ತು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಸ್ಟಾರ್ಟಿಂಗ್ ಇಂದ ಏನೆಲ್ಲ ಆಗಿತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ. ಹಾಫ್ ಆನ್ ಅವರ್ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೀನಿ, ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವಳಲ್ಲಿಂದ ಹೋಗಿದ್ದಾಳೆ, ಕಂಪ್ಲೇಂಟ್ ಮಾಡ್ಬಿಟ್ಟು ಅವಳು ಹೊರಗಡೆ ಹೋಗಿ ಕಂಪ್ಲೇಂಟ್ ಮಾಡಿದ. ಅಲ್ಲಿ ಇರ್ಲಿಲ್ಲ, ಅವ್ರು ಪೊಲೀಸ್ನವ್ರು ಬರ್ಬೇಕಾದ್ರೆ ಅಲ್ಲಿ ಇರ್ಲಿಲ್ಲ. ಯಾರು ಹುಡುಗಿ ಏನಂತ ಹೇಳಿದಾಗ ನಾನು ಸೌಮ್ಯ ಶೆಟ್ಟಿ, ಅವಳು ಕಜಿ, ಅವಳು ಜೂಡ್ ರಸ್ತೆ ಅವಳು ಅಂತ ಹೇಳಿ. ಆಯ್ತು ಅಂತೇಳಿ ವಿಡಿಯೋ ಕ್ಲೋಸ್ ಮಾಡಿದ್ರು. ಆಮೇಲೆ ಅದರಲ್ಲಿ ಒಬ್ರು PC ಅವರು ನನ್ನ ಪರಿಚಯದವ್ರೆ, ನಂದು ಆಕ್ಚುಲಿ ಯಕ್ಷಗಾನದ್ದು ಡ್ರೆಸ್ ಇದೆಲ್ಲ ಇತ್ತು, ಅದಕ್ಕೆ ರಾತ್ರಿ ಹೊತ್ತಲ್ಲ ನಮಗೆ ಡ್ರೆಸ್ಸಿಗೆಲ್ಲ ಬರ್ತಾ ಇದ್ರು, ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರು PC ಅಲ್ಲ, ಅವರು ಹೋಮ್ ಗಾರ್ಡ್ ಟೈಮಿಂಗ್, ನೈಟ್ ಬೀಟ್ ಪೊಲೀಸ್ ಅಂತ ಆಗಿರ್ಬೇಕು. ಅವರು ಹೇಳಿದ್ರು, ಓ ಅವಳ ಮಾರೆ, ಅವಳದು ಕೇಸ್ ನಮ್ಮ ಹತ್ರ ಆಲ್ರೆಡಿ ಇದೆ ಸ್ಟೇಷನ್ ಅಲ್ಲಿ, ಅವಳು ಹೇಗೆ ನಿಮ್ಗೆ ಸಿಕ್ಕಿದ್ಲು ಆ ರೀತಿಯಲ್ಲಿ. ನನಗೆ ಸ್ವಲ್ಪ ಈಸಿ ಆಯ್ತು. ಸ್ಟೇಷನ್ ಅಲ್ಲಿ ಈ ತರ ಇದೆ ಅಂತ ಹೇಳಿದ್ರೆ ನಾನು ಇವಳಿಗೆ ಹೆದರ್ಬೇಕಾಗಿದೆ, ಇವಳು ಕಂಪ್ಲೇಂಟ್ ಈಗ ಕಾನೂನು ಯಾವ ತರ ಇದೆ ಅಂತ ಹೇಳಿದ್ರೆ ಹುಡುಗಿರ ಫೇವರ್ ಆಗಿರುತ್ತೆ. ಯಾವತ್ತು ನಾವು ಹುಡುಗರು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಹುಡುಗಿರ ಫೇವರ್ ಆಗಿ ಇರುತ್ತೆ. ಅವರೆಷ್ಟೇ ತಪ್ಪು ಮಾಡಿದ್ರು ಕೂಡ ಅದು ಗಣನೆಗೆ ಬರೋದಿಲ್ಲ. ಅಂದ್ರೆ ಹುಡುಗಿರ ಮಾತೆ ಮೊದಲು ಕಾನೂನು ಪ್ರಿಫರೆನ್ಸ್ ಅವರಿಗೆ ಕೊಡೋದ್ರಿಂದ ನಾನು ಸ್ವಲ್ಪ ಹೆದರ್ದೆ. ಆದ್ರೂ ಸಹ ತುಂಬಾ ಹೆದರ್ಕೊಂಡಿದ್ದೀನಿ ನಾನು ಆ ತರ ಹೆದರ್ಕೊಂಡಿದ್ದೆ ಇಲ್ಲ ಲೈಫಲ್ಲಿ. ಅಂದ್ರೆ ಈ ತರ ಎಲ್ಲ ತಪ್ಪೇ ಆಗ್ಲಿಲ್ಲ ಲೈಫಲ್ಲಿ, ತುಂಬಾ ಹೆದರ್ಕೊಂಡಿದ್ದೆ. ಆಮೇಲೆ ಪೊಲೀಸ್ನವ್ರು ನನಗೆ ಸಮಾಧಾನ ಮಾಡಿದ್ಮೇಲೆ ಓಕೆ ನಾಳೆ ಬಂದು ಅವಳಿಗೆ ಫೋನ್ ಮಾಡಿ ಹೇಳಿದ್ರು, ನೀನು ನಾಳೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಸೊ ಅವಳು ಕಂಪ್ಲೇಂಟ್ ಕೊಟ್ಟಿಲ್ಲ.
ಆಮೇಲೆ ನಮ್ಮ ಮರುದಿವಸ ನಾವೇ ಹೋದ್ವಿ. ನಾವು ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ದೊಬ್ರು ಪರಿಚಯ ಲಾಯರ್ ಇದ್ದಾರೆ ಕಾರ್ಕಳದಲ್ಲಿ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ಹೋದ್ವಿ, ಏನ್ ಮಾಡ್ಬೇಕು, ಏನ್ ಪ್ರೊಸೀಜರ್ ತಗೋಬೇಕು, ನೆಕ್ಸ್ಟ್ ನಮ್ಗೆ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಲಿಕ್ಕಿದೆ, ಏನು ಮಾಡ್ಬೇಕು ಅಂತ. ಅವರಿಗೂ ಅವಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಸೊ ಅದೇ ರೀತಿ ಈ ಹಿಂದೆ ಕೂಡ ಆಗಿತ್ತು. ಸಂಜಯನ ವಿಷಯ ಅವರು ಕೂಡ ಹೇಳಿದ್ರು ಅಲ್ಲಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಈ ಕೇಸ್ ಇಲ್ಲಿ ನಡೀತಾ ಇದೆ ನೋಡಿ ಅಂತ. ನೆಕ್ಸ್ಟ್ ಫರ್ದರ್ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಅದ್ರದ್ದು ವಿಷಯ ಹೇಳ್ತಾ, ಅವ್ರ ಹೆಸರು ಕೂಡ ಹೇಳ್ಬೋದು, ಆಮೇಲೆ ಹೇಳ್ತೀನಿ ನಾನು. ಅವ್ರು ಸಂಜಯ್ನ ಡಾಕ್ಯುಮೆಂಟ್ ಕೂಡ ತೋರಿಸಿ, ಅವ್ರದ್ದು ಕೇಸ್ ನಾನೇ ನೋಡ್ಕೊಳ್ತಾ ಇದ್ದೇನೆ, ಅವ್ನು ಬರ್ತಾ ಇಲ್ಲ, ಸಮಸ್ಯೆ ಎಲ್ಲ ಮಾಡ್ತಾ ಇದ್ದೇನೆ, ಅವ್ನು ಬರ್ತಾ ಇಲ್ಲ, ಕೇಸ್ ಆಗ್ತಾ ಇದೆ ಅವ್ರದ್ದು. ಇದಕ್ಕಿಂತ ಮುಂಚೆ ಕೂಡ ಮದುವೆ ಆಗಿತ್ತು ಅವಳದು. ಇಲ್ಲೆಲ್ಲ ಕೇಸಸ್ ತುಂಬಾ ಇದೆ ಕಾರ್ಕಳದಲ್ಲಿ. ಯಾರು ಕೇಳಿದ್ರು, ಒಂದು ರಿಕ್ಷಾ ಭಾಗಕ್ಕೆ ಹೋಗಿ ಅಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಹೇಳ್ತಾರೆ ನಿಮ್ಗೆ ಅಂತ ಹೇಳಿದ್ರು. ಹೌದಾ, ಇಷ್ಟೆಲ್ಲ ಇದು ನಮ್ಗೆ ಗೊತ್ತಾಗ್ಲಿಲ್ವಾ ಅಂತ ನಮ್ಗೆ ತುಂಬಾ ಶಾಕ್ ಆಯ್ತು. ಎಲ್ಲಿ ಹೋಗಿ ಗುಂಡಿಗೆ ಬಿದ್ರಿ ನೀವು ಅಂತ ಅವರೇ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಓಕೆ ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ನೀನ್ ಕೊಡೋದು ಬೇಡ, ಅಕ್ಕ ಕೊಡ್ಲಿ, ಅಕ್ಕ ಮನೇಲಿ ಇದ್ದಾರಲ್ಲ ಅವ್ರು ಕೊಡ್ಲಿ, ನೀನೊಂದು ಕೆಲಸ ಮಾಡು, ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾರೆ ನಾನು ಎಸ್ಕೇಪ್ ಆಗಿದ್ದೀನಿ ಅಂತ. ಲಾಯರ್ ಹೇಳಿದ್ರಕ್ಕಿಂತ ಹೇಳಿದ್ರು ನನಗೆ, ನೀನು ಇನ್ನು ಈ ಏರಿಯಾದಲ್ಲಿ ಕಾರ್ಕಳ ಆಗಲಿ, ಮುಲ್ಕಿಯಲ್ಲಿ, ಮನೆಯಲ್ಲಿ ಆಗಲಿ ಎಲ್ಲಿ ಇರಬಾರ್ದು. ಅವಳಿಂದ ಮರ್ಯಾದೆ ತೆಗಿತಾಳೆ, ರೋಡಲ್ಲಿ ಅಂತ ನೋಡಿದಿಲ್ಲ, ಎಲ್ಲಿ ಅಂತ ನೋಡಿದಿಲ್ಲ, ಎಲ್ಲಿ ಹೋದ್ರು ಮರ್ಯಾದೆ ತೆಗಿತಾಳೆ. ನೀನ್ ಇಲ್ಲಿಂದ ಹೋಗ್ಬೇಕು, 1 ತಿಂಗಳ ಮಟ್ಟಿಗೆ ನೀನು ಎಲ್ಲಿಯಾದ್ರೂ ಇರು, 1 ತಿಂಗಳ ಮಟ್ಟಿಗೆ ಏನ್ ಮಾಡಿದ್ರು ನನ್ನ ಹತ್ರ ಹೇಳು, ನಾನು ಇನ್ಫಾರ್ಮ್ ಮಾಡಿ ನಾನು ನೋಡ್ಕೊಳ್ತೀನಿ ಅಂತ ನನ್ಗೆ ಹೇಳಿದ್ರು. ಸೊ ನಾನು ಅವ್ರು ಹೇಳಿದಕ್ಕೋಸ್ಕರ ನಾನು ನವೆಂಬರ್ 4ನೇ ತಾರೀಕಿಗೆ ನಾನು ಮುಂಬೈಗೆ ಹೋಗ್ತೀನಿ. ನವೆಂಬರ್ 4ನೇ ತಾರೀಕಿಗೆ ಹೋದವನು ನೆಕ್ಸ್ಟ್ ಬರೋದು ನಾನು ಡಿಸೆಂಬರ್ 21st, ಜನವರಿ 21st ಅಂತ ಕರೆಕ್ಟ್ ಆಗಿ ನೆನಪಿಲ್ಲ, ಮೋಸ್ಟ್ಲಿ 1.5 ತಿಂಗಳೇನೆ ಇದ್ದೆ ನಾನು ಅಲ್ಲಿ ಮುಂಬೈಯಲ್ಲಿ, ಅಲ್ಲೇ ಇದ್ದೆ. ಸೊ ಆಗಿರ್ಬೇಕಾದ್ರೆ ನಾನು ಮುಂಬೈಗೆ ಹೋದ್ಮೇಲೆ ಅದೇ ಸ್ಟೇಟ್ಮೆಂಟ್, ನಾನು ಎಸ್ಕೇಪ್ ಆಗಿದ್ದೀನಿ ಅಂತ ಸ್ಟೇಟ್ಮೆಂಟ್. ಎಸ್ಕೇಪ್ ಆಗಿದ್ದು ಇದಕ್ಕೆ, ಇವಳಿಗೆ ಹೆದರಿ, ನಾನು ಮರ್ಯಾದೆಗೆ ಅಂಜಿ ನಾನು ಹೋಗಿದ್ದು, ಮರ್ಯಾದೆಗೆ ಹೆದರಿ ಹೋಗಿದ್ದು. ನಂದು ಮರ್ಯಾದೆ ಹೋಗ್ಬಾರ್ದು, ನನ್ನ ಫ್ಯಾಮಿಲಿದು ಮರ್ಯಾದೆ ಹೋಗ್ಬಾರ್ದು. ನಾಳೆ ನಾನೊಬ್ಬ ಆಕ್ಟರ್, ನಾನು ಡ್ರಾಮಾ ಟೀಮಲ್ಲಿ ಆಕ್ಟ್ ಮಾಡೋನು. ಸೊ ನಾನು ಆಕ್ಟ್ ಮಾಡುವಾಗ ಯಾರು ನೋಡಿ ಅವನು ಈ ತರ ಇತ್ತು ಮರ, ಆ ತರ ಇತ್ತು ಅಂತ ಹೇಳ್ಬಾರ್ದು ಅಂತ, ಅದಕ್ಕೋಸ್ಕರ ನಾನು ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಹೌದು, ಎಸ್ಕೇಪ್ ಆಗಿದ್ದೀನಿ. ಸೊ ಅದಾದ ನಂತರ ನನ್ನ ಅಕ್ಕನಿಗೆ ಸ್ವಲ್ಪ ಟಾರ್ಚರ್ ಆಗುತ್ತೆ, ಸ್ವಲ್ಪ ಟಾರ್ಚರ್ ಮಾಡಿ. ನಾನು ಅನ್ಕೊಂಡೆ, ನಾನು ಯಾಕೆ ಎಸ್ಕೇಪ್ ಆಗಬೇಕು, ನನ್ನಿಂದ ಏನು ತಪ್ಪಾಗ್ಲಿಲ್ಲಲ್ಲ, ನಾನು ಯಾಕೆ ಎಸ್ಕೇಪ್ ಆಗಬೇಕು. ನಾನು ರೆಡಿ ಆದೆ, ನನ್ಗೆ ಏನಾದ್ರೂ ಪರವಾಗಿಲ್ಲ, ಇವಳನ್ನ ನಾನು ಫೇಸ್ ಮಾಡ್ಲೇಬೇಕು, ಇನ್ನು ಯಾರಿಗೂ ಕೂಡ ಇವ್ರು ಮೋಸ ಮಾಡಬಾರ್ದು. ನಾನು ಬರ್ತೀನಿ, ನನ್ನ ಅಕ್ಕನಿಗೆ ನಾನು ಬರ್ತೀನಿ, ಅವ್ರಿಗೆ ಏನಾಗುತ್ತೋ ಆಗ್ಲಿ, ಅವಳನ್ನು ಕೊಂದಾದ್ರೂ ಪರವಾಗಿಲ್ಲ, ಬಾಕಿಯವ್ರಿಗೆ ನೆಮ್ಮದಿ ಸಿಗ್ಬೇಕು. ಯಾರು ಇವಳಿಗೆ ಮೋಸ ಹೋಗಬಾರ್ದು. ಇಷ್ಟು ಮಂದಿ ಮೋಸ ಹೋಗಿದ್ದಾರೆ. ಇದು ನಾನು ಹೇಳಿದ್ದು, ನನ್ನ ಹತ್ರ ಡೀಟೇಲ್ ಇರೋದನ್ನು ನಾನು ಹೇಳಿದ್ದು, ಇದು ಕನ್ಫರ್ಮ್ ಆಗಿರುವಂತದ್ದನ್ನ ಇನ್ನೂ ಕೂಡ ಎದುರು ಬಂದು ಹೇಳಿಕ್ಕೆ ಧೈರ್ಯ ಇಲ್ಲದೆ ಇರೋರು ತುಂಬಾ ಮಂದಿ ಇದ್ದಾರೆ. ಪರ್ಸನಲ್ ಆಗಿ ನಿನ್ನ ಮೀಡಿಯಾ ಬಂದ್ಮೇಲೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ. ಒಬ್ಬೊಬ್ರು ಹುಡುಗರು ಹೇಳಿದ್ದಾರೆ, ನನ್ನ ವಿಷಯ ಕೂಡ ಇತ್ತು. ನಾನು ಅವ್ರ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೇನೆ, ಬನ್ನಿ ನಿಮ್ಗೆ ಏನ್ ಹೇಳಲಿಕ್ಕಿದೆ ಅದನ್ನ ಹೇಳಿ. ಸುದೀಪ್ ರೈಗೆ ಅನ್ಯಾಯ ಆಗಿದೆ, ಆ ಜೀವ ಹೋಗಿದೆ ಪಾಪ, ಅವನೊಂದು ನ್ಯಾಯ ಕೊಡ್ಬೇಕು, ನಾವು ಆ ಜೀವಕ್ಕೊಂದು ನ್ಯಾಯ ಕೊಡಿಸ್ಬೇಕು. ಇದೇ ಪ್ಲೇಸ್ ನನ್ನ ಅಮ್ಮ ನಿನ್ನೆ ಹೇಳಿದ್ರು ನಮಗೆ, ಹೇಳ್ಬಾರ್ದು ನಾನು. ಇದೇ ಪ್ಲೇಸಲ್ಲಿ ಅಮ್ಮ ಹೇಳಿದ್ರು ನಮ್ಗೆ, ಮಗ ನೀನ್ ಹೋಗ್ತಿದ್ಯಲ್ವಾ ಇಲ್ಲ ಅಂತ. ಹೇಗಾಗ್ಬೋದು ಆ ತಾಯಿಗೆ? ನನ್ನ ಅಮ್ಮ ಹೇಳಿದ್ರ ನೀನ್ ಹೋಗ್ತಿದ್ಯಲ್ವಾ, ಅದೇ ನಾವು ಅನುಭವಿಸ್ತಾ ಇದ್ದಾರೆ ಇವತ್ತು. ನಾನು ಅದಕ್ಕೆ ಹುಡುಗರಿಗೆ ಹೇಳುದು, ಯಾರಿಗೆ ಮೋಸ ಆಗಿದೆ ಬನ್ನಿ ಎಲ್ರು, ನಾನಿದ್ದೇನೆ, ಬಿಡುದಿಲ್ಲ. ನಾನು ಸ್ವತಂತ್ರವಾಗಿ ಬಂದಿದ್ದು ಇವ್ರ ಜೊತೆ. ಇವತ್ತು ಇವರೇನು ಹೇಳಿಲ್ಲ ನನಗೆ, ನಾನು ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೀನಿ ಅಂತ ಹೇಳಿ. ಬರ್ತೀನಿ. ಅವ್ರು ಎಷ್ಟು ಅಹಂಕಾರ ಇದ್ದಾರೆ, ಅವ್ರು ಎಷ್ಟು ಅಹಂಕಾರಿ ಅಂದ್ರೆ ಕೈ ತೋರಿಸಿ ಮಾತಾಡ್ತಾರೆ ಹುಡುಗಿಗೆ, ಕೈ ತೋರಿಸಿ ಮಾತಾಡ್ತಾರೆ. ನಮ್ಗೆ ಈಗ ಹರ್ಟ್ ಆಗೋದ್ರ ಮಾತಾಡ್ತಾರೆ, ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವನು ಹೀಗೆ ಮಾಡ್ದ, ಅವ್ನು ಹೀಗೆ ಮಾಡ್ದ. ನನ್ ವಿಡಿಯೋ ಕೂಡ ಮಾಡಿದಾಳೆ ಅವಳು, ನನ್ನ ಟೀಮ್ಗೆ, ಶಾರದಾಸ್ ಟೀಮ್ಗೆ ಕಳ್ಸಿದಾಳೆ. ಅವರೆಲ್ಲ ನೋಡ್ಬಿಟ್ಟು ನಮ್ದೇ ತಪ್ಪಂತ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕೆನೆ ಹೋಗಿಲ್ಲ. ಇವತ್ತು ಬಂದಿದ್ದು ನಾನು ಓಪನ್ ಆಗಿ, ಯಾರಿಗೂ ಆನ್ಸರ್ ಕೊಡಕ್ಕೆ ಹೋಗಿಲ್ಲ. ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತಿದ್ದೆ. ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗಿದೆ, ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮ್ಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯ್ತು ಅಂತ. ಅವಳಿಗೆ ಶಿಕ್ಷೆ ಆಗ್ಲೇಬೇಕು, ಬಿಡ್ಬೇಡ, ಏನು ಬೇಡ. ನಿನ್ನ ಅವಳು ವಿಡಿಯೋದಲ್ಲಿ ಮಾತಾಡಿದಾಳೆ, ಎಷ್ಟು ಫಾಲ್ಸ್ ಎಲಿಗೇಷನ್ ಮಾಡಿದಾಳೆ ಅಂತ ಹೇಳಿದ್ರೆ. ಅವಳು ಫಸ್ಟ್ ಮದುವೆ ಆಗಿದ್ದು ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಫಸ್ಟ್ ಮದುವೆ ಆಗಿದ್ದು ಇಂಟರ್ ಕಾಸ್ಟ್ ಮ್ಯಾರೇಜ್ ಅವಳದು. ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಅವಳು ಮದುವೆ ಆಗಿಲ್ಲ ಯಾರನ್ನು ಕೂಡ. ಇಬ್ಬರನ್ನು ಮದುವೆ ಆಗಿಲ್ಲ, ಇಬ್ರು ಜೊತೆ ಕೂಡ ಓಡಿ ಹೋಗಿ ಮದುವೆ ಆಗಿದ್ದು ಅವಳು. ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಒಪ್ಪೋಸಿತ್ತು ಮನೆಯಿಂದ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ.
ನನ್ನ ಮಗನನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅಂತ. ಇವರು ರಿಟರ್ನ್ ಕಂಪ್ಲೇಂಟ್ ಅವ್ರ ಮೇಲೆ ಮಾಡಿದ್ದಾರೆ. ಆ ಕಂಪ್ಲೇಂಟ್ ರೂರಲ್ ಸ್ಟೇಷನ್ ಅಲ್ಲಿ ಇವತ್ತಿಗೆ ಇದೆ, ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ, ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ, ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತೆ ಅವ್ರ ಫ್ಯಾಮಿಲಿ ಅವರು ಬಂದಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವ್ರ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀರಿ ಅಂತಲ್ಲ. ಹೌದು ಮೇಡಮ್, ನಾನು ಮದುವೆ ಆಗ್ತೀನಿ ಅಂತ ಹೇಳಿದೆ ಹೌದು, ಆದ್ರೆ ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿ ಅವರು ಸೇರಿ ಡಿಸೈಡ್ ಮಾಡಿ ಈ ಮದುವೆನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮ್ಗೆ ಬೇಡ ಅಂತ ಹೇಳಿದ್ದೀವಿ ನಾವು. ಅವರು ಹೇಳ್ತಾರೆ ಒಳ್ಳೇದಾಯ್ತು ಅಂತ. ಒಳ್ಳೇದಾಯ್ತು, ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ ಒಳ್ಳೇದಾಯ್ತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮ್ಗೆ ನಾನಿದ್ದೆ, ನೀವು ಹೆದರಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವರು ಸಾಂತ್ವನ ಹೇಳ್ತಾರ ಅಂತ ಹೇಳಿ ಆದ್ರೆ ಅವಳ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿನಗೆ ನಾನಿದ್ದೇನೆ ಅಂತ ಒಂದು ಮಾತು ಹೇಳ್ತಾರೆ. ಅವಾಗ ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ, ಏನಾದ್ರು ಟೆನ್ಷನ್ ಆದ್ರೆ, ಅವ್ರಿಗೆ ಪ್ರಾಬ್ಲಮ್ ಆದ್ರೆ, ತೊಂದರೆ ಆದ್ರೆ, ಯಾರು ಅನ್ಯಾಯ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂತ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂತ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಒಂದ ಹುಡುಗಿರಿಗೂ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಒಂದು ಏನು ಆಯೋಗನ, ಪುರುಷ ಸಾಂತ್ವನ ಕೇಂದ್ರನ ಆಗ್ಬೇಕು ಅನ್ನುವಂಥದ್ದನ್ನೊಂದು ಭಿನ್ನ